ಹ್ಞೂ ಅನ್ನೋ ಅಷ್ಟೇ. ಏನ್ ವಿಚಾರ ಹೇಳೋಣ? ಹೆಸರೇನ್ ಯಾರು ಅಂತ ಹೇಳಿ ಹೋಗ್ಲಿ. ಅನ್ನಪ್ಪ. ಅಲ್ಲ ಯಾರು ಅಂತ ಹೇಳಿ ಹೋಗ್ಲಿ. ಅನ್ನ ಅಲ್ಲ ಯಾರು ಹೇಳಿ ಅಂದೆ. ಅಂತ್ಯೋ ಈಗ ನಂತವ ಕೇಳ್ತೀಯ ಇವಾಗ. ಹೇಳೋಣ ಏನು ವಿಷಯ ಯಾರು ಏನು ಹೇಳು ಹೋಗ್ಲಿ. ಮುಚ್ಕಂಡ್ ಅನ್ನೋ. ಯಾರು ಹೇಳೋಣ ಫಸ್ಟು? ಏಯ್ ಅನ್ನ ಏನು ದೊಡ್ಡರಾಗನ ನಿನಗೆ ಹ್ಞೂ ಅನ್ಬಿಡಕ್ಕೆ? ಏನ್ ಹೇಳೋಣ ಹೋಗ್ಲಿ, ಯಾರು ಅಂತನಾರು ಹೇಳಿ. ಹ್ಞೂ ಅನ್ ಏನಕ್ಕೂ ಅಲ್ಲಿ ಏನ್ ವಿಚಾರ ಅಂತನಾರು ಹೇಳ್ಬೇಕಲ್ವಾ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ನಾವು ಹಾಸನದಲ್ಲಿರೋ ರವಿ ಅನ್ನೋರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದೀವಿ. ಅವ್ರ ವೈಫ್ ಆಶಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಹಾಗೆ ನೀವು ಕೂಡ ಡೀಲ್ಗಳು ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಹಾಸನದ ರವಿಗೆ. ಹಲೋ ಹಲೋ ರವೀಣ. ಹೇಳಿ ಹೇಳಿ, ಯಾರು ಗೊತ್ತಾಗ್ಲಿಲ್ಲ. ಅಣ್ಣ ನಾನು ಮಹೇಶ ಮಾತಾಡೋದು. ಇವಾಗ ಅಣ್ಣ ನಾನು ಮೋಹನನು ರೆಡಿ ಅವನೇ, ಭಾಸ್ಕರನು ರೆಡಿ ಅವನೇ, ರವಿನೂ ರೆಡಿ ಅವನೇ. ಈಗ ನಿಮ್ಮೊಬ್ರದೇ ಬಾಕಿ ಇರೋದು. ನೀವು ಹ್ಞೂ ಅಂತಂದ್ರೆ ಎಲ್ರಿಗೂ ಹೇಳ್ಬಿಡ್ತೀನಿ. ಏನ ಹಲೋ ನೀನು ಫಸ್ಟ್ ಹ್ಞೂ ಅನ್ನೋ. ಏನ್ ಯಾರು ನನ್ಗೆ ಯಾರು ಅಂತ ಆಕ್ಚುಲಿ ಗೊತ್ತಾಗ್ತಿಲ್ಲ, ಹೇಳಿ ಒಂದ್ಸರಿ. ಗೊತ್ತಾಯ್ತಾನೆ ಇಲ್ಲ ಯಾರು ಅಂತ ಗೊತ್ತಾಯ್ತಲ್ಲ ನಂಗೆ. ಒಳ್ಳೇದಾಯ್ತು, ನೀನು ಒಂದೇ ಒಂದ್ಸಲ ಹ್ಞೂ ಅನ್ನೋ. ಯಾರು ಹೇಳೋಣ ಫಸ್ಟ್ ಹೇಳ್ತೀನಿ. ಅಪ್ಪ ದೇವ್ರು, ನಿನ್ಗೇನಾದ್ರೂ ಬಂದಿಲ್ಲಿ ಯಾವ್ದೋ ಖಾಲಿ ಪೇಪರ್ ಸೈನ್ ಮಾಡುವಂತ ಇದೀನಾ? ಅಲ್ಲ ಖಾಲಿ ಪೇಪರ್ ಹಂಗಲ್ಲ, ಯಾರು ಅಂತ ಗೊತ್ತಾಗ್ತಿಲ್ಲ ಹೇಳಿ. ನಿಂಗೆ ಗೊತ್ತಾಗ್ದವ್ರೆ ಕತ್ತೆ ಬರ ಕುದುರೆ ಜುಟ್ಟು, ನಾನು ತಲೆ ಕೆಡಿಸ್ಕೊಡೋದಿಲ್ಲ. ಹ್ಞೂ ಅನ್ನೋ ಅಷ್ಟೇ. ಏನ್ ವಿಚಾರ ಹೇಳೋಣ? ಹೆಸರೇನ್ ಯಾರು ಅಂತ ಹೇಳಿ ಹೋಗ್ಲಿ. ಅನ್ನಪ್ಪ. ಅಲ್ಲ ಯಾರು ಅಂತ ಹೇಳಿ ಹೋಗ್ಲಿ. ಅನ್ನ ಅಲ್ಲ ಯಾರು ಹೇಳಿ ಅಂದೆ. ಅಂತ್ಯೋ ಈಗ ನಂತವ ಕೇಳ್ತೀಯ ಇವಾಗ. ಹೇಳೋಣ ಏನು ವಿಷಯ ಯಾರು ಏನು ಹೇಳು ಹೋಗ್ಲಿ. ಮುಚ್ಕಂಡ್ ಅನ್ನೋ. ಯಾರು ಹೇಳೋಣ ಫಸ್ಟು? ಏಯ್ ಅನ್ನ ಏನು ದೊಡ್ಡರಾಗನ ನಿನಗೆ ಹ್ಞೂ ಅನ್ಬಿಡಕ್ಕೆ? ಏನ್ ಹೇಳೋಣ ಹೋಗ್ಲಿ, ಯಾರು ಅಂತನಾರು ಹೇಳಿ. ಹ್ಞೂ ಅನ್ ಏನಕ್ಕೂ ಅಲ್ಲಿ ಏನ್ ವಿಚಾರ ಅಂತನಾರು ಹೇಳ್ಬೇಕಲ್ವಾ? ನೀನು ಆಸ್ತಿ ಬರ್ಸ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟ ತಕ್ಷಣ ನೀನು ಏನ್ ದೊಡ್ಡ ಮನ್ಸನ ನೀನು, ನಿನ್ ಮಕ್ಕೆ. ಯಾರು ಅಂತ ಹೇಳಿ ಒಲಿ ಹೇಳ್ತೀನಿ. ನನಗೆ ಸುಮ್ಮನೆ ತಲೆಗೆ ಹತ್ತಿಸ್ಬೇಡ. ಹ್ಞೂ ಅನ್ನು. ಆಯ್ತು ಬಿಡೋಣ, ಹೇಳೋಣ. ಏನೀಗ ಏನ್ ದೊಡ್ಡರಾಗ ಅವಾಗ್ಲೇ ಅನ್ನಕ್ಕೆ ಏನ್ ಬರೀ ಪಂಪ್ ಓಡಿಸ್ಕೊತಿಲ್ಲ ನೀನು? ಏನಣ್ಣ ಕೊಬ್ಬೆ ಅಂತದಣ್ಣ. ನಿನ್ ಮಕ್ಕೆ ಹೋಗು. ಹೇಳಿ ಏನ್ ವಿಷಯ ಏನ್ ಕತೆ ಹೇಳಿ. ದೀಪಾವಳಿ ಆದ್ಮೇಲೆ ಆದ್ರೂ ಉದ್ಧಾರ ಐತೆ ಅಂತ ಅನ್ಕೊಂಡ್ರೆ ನಿಂದು ಬುದ್ಧಿ ಅದೇನೋ ಅಂತಾರಲ್ಲ, ಉಡ್ಗುಣ ಸುಟ್ರು ಹೋಗಲ್ಲ ಅಂತ. ನೀನ್ ದೇವ್ರನೇ ಉದ್ಧಾರ ಆಗಲ್ಲ ಬಿಡು. ದೀಪಾವಳಿ ಇಡೋ ಫೋನು. ಹಲೋ ನಿಂತವ್ ಮಾತಾಡ್ತೀನಿ. ನನ್ಗೆ ನಾನು ಹೊಡ್ಕೋಬೇಕು. ಇಡು. ನಮ್ಮ ಹತ್ರ ಮಾತಾಡಿ ಹೊಡ್ಕೊಂಡಂಗ ಆಗುತ್ತಾ? ಎಲ್ಲದಕ್ಕೂ ಇದೇ ಆಗೋಯ್ತು ನಿಂದು. ಸರಿ ಆಯ್ತು. ಹೇಳಿದ ತಕ್ಷಣ ನಡ್ಕೊಂಡಿದ್ಯಾ, ಹೇಳಿದ ತಕ್ಷಣ ಮಾಡ್ಬಿಟ್ರೆ ನೀನೇ ಸರಿಯಾದ ಮಗ ಬಿಡು. ಏನ್ ವಿಚಾರದಲ್ಲಿ ಏನ್ ನಡ್ಕೊಂಡಿಲ್ಲ ಹೇಳಿ, ಆಮೇಲೆ ಹೇಳೋಣ. ಈಗ್ಲೇ ತಗೊಂಡು ಹೂ ಅನ್ನಕ್ ನೀನು ಇಷ್ಟೊತ್ತು ತಕೊಂಡು ನೀನು ಹಿಂಗ್ ರಂಪ ರಾಮಾಯಣ ಮಾಡಿದ್ರೆ. ರಂಪ ರಾಮಾಯಣ ಎಂತದಣ್ಣ? ಏನು ಹೂ ಅಂದ್ರೆ ಏನು ಹೂ ಅಂದ್ರೆ ಹೇಳಿ ಹೋಗಿ. ಈಗ ಮತ್ತೆ ಯಾಕಂತ ಅಂದೆ ಹೂ ಅಂತ? ಒಳ್ಳೆ ಸದಾರಾಮಯ್ಯ ತರ ಹಂಗಾಡವನು ನೀನೆ ಹಿಂಗಾಡವನು ನೀನೆ. ಏಯ್ ಮತ್ತೆ ಮಾಡೋದು. ಹಲೋ ಹೇಳಣ್ಣ. ಯಾಕೆ ಕಟ್ ಮಾಡಿದ್ದು? ಎಲ್ಲಿದ್ರಿ ಈಗ? ಎಲ್ಲಿದ್ರಿ ಈಗ ನೀವು? ನಾನು ಹೇಳು ಯಾರು ನಾನು ಅಂತ ಫಸ್ಟು. ಅದೇ ನಾನು ಕೇಳ್ತಿರೋದು ಯಾರು ಅಂತ. ಈ ಅಮ್ಮಣಿ ಪಾಪ ಆಟನ್ ಅಂತ ಆಡ್ಬೇಡ. ಏನು ನಾನು ಯಾರು ಅಂತ ಗೊತ್ತಿಲ್ಲದೆ ಎಲ್ಲಿದ್ದೀನಿ ಅಂತ ಕೇಳ್ದ ನೀನು? ನಿಜಕ್ಕೂ ನಂಗೆ ಯಾರು ಅಂತ ಗೊತ್ತಾಯ್ತಿಲ್ಲ, ಪ್ರಾಮಿಸ್. ಮತ್ತೆ ಅವಾಗಿಂದ ಗೊತ್ತಿರೋ ದೊಡ್ಡ ಮನ್ಸನ್ ತರ ಮಾತಾಡ್ತಾ ಇದೆಯಲ್ಲ. ಈಗ ಸುಮ್ನೆ ಯಾರೋ ನನಗೆ ಫೋನ್ ಮಾಡ್ತಾರೆ, ಗೊತ್ತಿರೋರೇ ಫೋನ್ ಮಾಡೋದಲ್ಲ. ಹೇಳು ಮತ್ತೆ ಯಾರು ನಾನು? ಅದು ಗೊತ್ತಾಗ್ಲಿಲ್ಲ, ಅದಕ್ಕೆ ಹೇಳಿ. ಹೇಳೋಣ ಯಾರೋ ಗೊತ್ತಾಗ್ಲಿಲ್ಲ. ಹೇಳಿ. ನೀನು ಹೂ ಅನ್ನಕ್ಕೆ ನೀನು
3 ದಿವಸ ತಗೊಂಡವನು ನೀನು ಕೇಳಿದ ತಕ್ಷಣ ಪಟಾರ ಅಂತ ಹೆಸರು ಹೇಳ್ಬಿಡ್ಣ ನಾನು. ಇವ್ನು ಕೇಳಿದ್ದಕ್ಕೆಲ್ಲ ಇವನು ಇದು ಮಾಡೋದಂತೆ, ನಾನು ಇವ್ನು ಕೇಳಿದ ತಕ್ಷಣ ಹೇಳ್ಬಿಡೋಣಂತೆ. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರನೇ ನಾನು ಯಾರು ಹೇಳು ಫಸ್ಟ್, ಆಮೇಲೆ ಹೇಳ್ತೀನಿ ನಿನಗೆಲ್ಲ. ನಾವು ಸಮಾಚಾರ ಹೇಳೋಣ ನಿಧಾನ. ನೀನು ಹೋಯ್ತಾ ನೀನು ಮಾತಾಡೋ, ನಿನ್ ಇದ್ರಲ್ಲಿ ಶೈಲಿ ಲೆಕ್ಕ ನಿಡ್ತೀನಿ ಯಾರು ಅಂತ. ಹೇಳು ಇನ್ನೆಷ್ಟು ಹೊತ್ತು ಮಾತಾಡ್ಬೇಕು ನಿನ್ ತವಾಲಿ? ಎಲ್ಲ ಕುತ್ತಿರಂಗ್ ಕಾಣುತ್ತೆ. ಬೇಡ್ದ ಏನ್ ಪೈಲ್ಸ್ ಆಗೈತಾ ನಂಗೆ? ಸರಿ ತಡಿ ಒಂಚೂರು ಮಾಡ್ತೀನಿ ತಡೋಣ ಒಂದು ನಿಮಿಷ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ. ಹಲೋ ಹಲೋ ನಮಸ್ಕಾರ ಆಶಾ ಅವರೇ. ನಮಸ್ತೆ ಸರ್, ಹೇಳಿ. RJ ಸುನಿಲ್ ಅಂತ. ನಿಜವಾಗ್ಲೂ ಸರ್? ಅಯ್ಯೋ ದೇವ್ರೆ, ನೀವೇ ನಂಬರ್ ಮೆಸೇಜ್ ಕಳಿಸ್ಬಿಟ್ಟು ಈಗ ನಾನು ಮಾಡಿದ್ರೆ ನಿಜವಾಗ್ಲೂ ಅಂತೀರಲ್ಲ. ತುಂಬಾ ದಿನ ಆಯ್ತಲ್ವ ಸರ್, ಅದಕ್ಕೇನೆ ಕನ್ಫರ್ಮ್ ಮಾಡ್ಕೊಂತ ಇದ್ದೀನಿ. ಓ, ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಯಜಮಾನ್ರದು ಸರ್. ಓಕೆ, ಈಗ ಅವ್ರು ಕಾಲ್ ಹಾಕಿ. ಸರಿ ಸರ್. The person you are speaking with has put your call on hold. Please stay on the line. ಹಲೋ ಹಲೋ. ಹೇಳು. ಆಗ್ಲಿಂದ ಮಾಡ್ತೀನಿ, ಬಿಸಿ ಬರ್ತಾ ಇತ್ತು. ಎಲ್ಲಿ ಬಿಸಿ ಬರ್ತೈತೆ? ಬರ್ತಾ ಇತ್ತಪ್ಪ, ಟೊಮೊಟೊ ತಗೊಂಡು ಅಂತ ಹೇಳೋಣ ಅಂತ ಮಾಡ್ದೆ. ಬಿಜಿನೇ ಇರ್ಲಿಲ್ವಾ ಹಂಗಾರೆ? ನಾನೇನ್ ದೇವ್ರ ಜೊತೆ ಮಾತಾಡದ್ನ ಅಲ್ಲಿ? ರಾಗಪಾಗ ಹೇಳಿಬಾರ್ದು. ಈಗ ನಿಮ್ದು ಯಾವ್ದಾರು ಆತ್ಮ ಓಡಾಡ್ತೈತೆ ಹಾಸನದಲ್ಲಿ, ಏನಂತ ಹೇಳ್ಬೇಕು? ನಾನು ಯಾರ ಜೊತೆ ಮಾತಾಡ್ದೆ ಹಂಗಾರೆ? ಅಂತ ಹೇಳಿ ನಾನು ಇಲ್ಲಿ ಇಲ್ವಾ? ಇಲ್ಲಿ ನನ್ನ ಜೊತೆ ಮಾತಾಡಿ ಇಲ್ಲಿ ಫಸ್ಟು. ರವಿ ಮತ್ತೆ ಮಾಡಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಕನೆಕ್ಟ್ ಮಾಡಿ. ಹಲೋ, ಯಾಕೆ ಕಟ್ ಮಾಡ್ತೀರಾ ರವಿ? ಹೇಳಿ ಸರ್. ಯಾಕೆ ಕಟ್ ಮಾಡ್ತೀರಿ? ಕಟ್ ಮಾಡ್ತಾ ಇದ್ನ. ಇನ್ನೇನ್ ಮಾಡಿದ್ ಮತ್ತೆ? ಯಾರಿಗೆ ಫೋನ್ ಮಾಡಕ್ ಹೋಗಿ ಯಾರಿಗೆ ಫೋನ್ ಮಾಡ್ತಾ ಇದ್ರಿ? ಅಲ್ಲ, ಹೆಂಡತಿ ಜೊತೆ ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ ನೀವು? ಏನಂತ? ಅಷ್ಟೊತ್ತು ನನ್ನ ಜೊತೆ ಮಾತಾಡ್ಬಿಟ್ಟು ಅಲ್ಲ, ಫೋನೇ ಬಂದಿಲ್ಲ ಏನೂ ಇಲ್ಲ ಅಂತೀರಲ್ಲ ನೀವು. ನಾನ್ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ವೈಟಿಂಗ್ ಬರ್ಬೇಕಲ್ವಾ? ಬರ್ದೆ ಅವ್ರು ಕೇಳ್ಬಿಡ್ತಾರೆ ಯಾಕೆ ಎಷ್ಟು ಬಿಸಿ ಬರ್ತಾ ಇತ್ತು ಅಂತ. ಏನಾದ್ರು ಕೋಪನ ನಿಮ್ಮ ಮೇಲೆ ನಿಮ್ಮ ವೈಫ್ಗೆ? ಸರ್ ನಿಮ್ ನಂಬರ್ ಕಳಿಸಿದ್ರು ನಿಮ್ಗೆ ಕಾಗೆ ಆರ್ಸಿ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಕಾಲ್ ಮಾಡ್ತೀರಾ ಅಂತ ವೇಟ್ ಮಾಡಿ ಪೆನ್ಸಲ್ಲಿ ಇಟ್ಟಿದ್ದೆ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್, ನಾನು ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.